ರಂಗ ಅಂತ ಒಬ್ಬ 25 ವರ್ಷದ ಹುಡುಗ. ಕೆಲಸ ಇಲ್ಲ, ದುಡ್ಡಿಲ್ಲ, ಆದ್ರೆ ಜಂಭ ಜಾಸ್ತಿ. ಯೂಟ್ಯೂಬ್ನಲ್ಲಿ ಹಾರರ್ ಪ್ರಾಂಕ್ ಚಾನೆಲ್ ಮಾಡ್ತಾನೆ. ವ್ಯೂಸ್ 10 ಮಾತ್ರ. ಬೆವರಿನೊಂದಿಗೆ ಮಂದಸ್ಮಿತ ಮುಖ. ಒಂದು ದಿನ ಫ್ರೆಂಡ್ಸ್ ಚಾಲೆಂಜ್ ಹಾಕಿದ್ರು. ನಮ್ಮೂರ ಹಳೆ ಬಂಗಲೆಲಿ ಒಂದು ರಾತ್ರಿ ಇದ್ರೆ 10,000 ಕೊಡ್ತೀವಿ. ಆದ್ರೆ ಅಲ್ಲಿ ಭೂತ ಇದೆ. ರಂಗ, ಭೂತ? ನಾನೇ ಭೂತಗಳಿಗೆ ಭಯ ಹುಟ್ಸೋನು. 10,000 ಕೊಡಿ, ಲೈವ್ ಬಂದು ತೋರಿಸ್ತೀನಿ. ರಾತ್ರಿ 12 ಗಂಟೆಗೆ ಬಂಗಲೆ ಒಳಗೆ ಹೋದ. ಲೈವ್ ಸ್ಟಾರ್ಟ್ ಮಾಡಿದ. ಹಲೋ ಫ್ರೆಂಡ್ಸ್, ಇವತ್ತು ಭೂತದ ಜೊತೆ ಸೆಲ್ಫಿ. ಆಗಲೇ ಟಪ್ 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 ಸೌಂಡ್. ರಂಗನಿಗೆ ಪ್ಯಾಂಟ್ ಒದ್ದೆ ಆಯ್ತು. ಆನಂದದ ಕಣ್ಣೀರು, ಆನಂದ ಬಾಷ್ಪ. ಮೇಲಿನ ಮಹಡಿಯಿಂದ ಒಂದು ಬಿಳಿ ಸೀರೆ ಹುಡುಗಿ ಇಳಿದು ಬಂದ್ಲು. ಕಣ್ಣು ಕೆಂಪಗೆ, ಕೂದಲು. ರಂಗ, ಅಕ್ಕ ತಮಾಷೆ ಬೇಡ, ನಾನು ಹೊರಡುತ್ತೇನೆ. ಭೂತ, ನಿಲ್ಲು. ನಿನ್ನ ಪ್ರಾಂಕ್ ವಿಡಿಯೋ ನೋಡಿದ್ದೀನಿ. 10 ವ್ಯೂಸ್ ಬರುತ್ತೆ ಅಂತ ಅಳ್ತಿದ್ದೆ ಅಲ್ವಾ? ನಾನು ಹೆಲ್ಪ್ ಮಾಡ್ತೀನಿ. ರಂಗ, ಹೇಗೆ? ಭೂತ ನಕ್ಕು ಹೇಳ್ತು. ನಾನು ನಿನ್ನ ವಿಡಿಯೋದಲ್ಲಿ ಕಾಣಿಸಿಕೊಳ್ತೀನಿ. ವೈರಲ್ ಆಗುತ್ತೆ. ಆದ್ರೆ ಒಂದ್ ಕಂಡೀಷನ್, ನಾನು ಕೇಳಿದನ್ನ ಕೊಡಬೇಕು. ರಂಗ ಖುಷಿಯಾಗಿ, ಏನ್ ಬೇಕು ಕೇಳು ಅಕ್ಕ. ಚಿನ್ನನ, ಬಂಗಾರನ? ಭೂತ, ಇಲ್ಲ, ನಂಗೆ ಪ್ರತಿ ಅಮಾವಾಸ್ಯೆಗೂ 100 ರೂಪಾಯಿ ಕೊಡಬೇಕು. ರಂಗ, ಯಾಕ್ರಿ? ಭೂತಕ್ಕೆ ದುಡ್ಡು ಯಾಕೆ? ಆನಂದದ ಕಣ್ಣೀರು, ಆನಂದ ಬಾಷ್ಪ. ಭೂತ ಅಳೋಕೆ ಶುರು ಮಾಡ್ತು. ನಾನು ಸತ್ತಿದ್ದು ಸಾಲ ತೀರಿಸದೆ. ಯಮಲೋಕದಲ್ಲಿ ನನ್ನ ಅಕೌಂಟ್ ಫ್ರೀಜ್ ಆಗಿದೆ. 100 ರೂಪಾಯಿ ಕೊಟ್ರೆ ಬಡ್ಡಿ ಕಟ್ಬಹುದು. ಪಾಟ್. ರಂಗನಿಗೆ ನಗು ತಡಿಲಿಲ್ಲ. ಆದ್ರೆ ಭೂತದ ಕಥೆ ಕೇಳಿ ಎದೆ ಭಾರ ಆಯ್ತು. ಭೂತದ ಫ್ಲ್ಯಾಶ್ ಬ್ಯಾಕ್. 20 ವರ್ಷ ಹಿಂದೆ, ಲಕ್ಷ್ಮಿ ಅಂತ ಹುಡುಗಿ. ತಂದೆ ಆಸ್ಪತ್ರೆ ಖರ್ಚಿಗೆ 50,000 ಸಾಲ ಮಾಡಿದ್ದ. ತೀರಿಸೋಕೆ ಆಗದೆ ಮನೆ ಮಾರಿದ್ರು. ಲಕ್ಷ್ಮಿ ಅವಮಾನ ತಡಿಲಾರದೆ ಇದೇ ಬಂಗಲೆಲಿ ನೇಣು ಹಾಕ್ಕೊಂಡ್ಲು. ಸಾಯೋ ಮುಂಚೆ ಒಂದೇ ಆಸೆ, ಅಪ್ಪನ ಸಾಲ ತೀರಿಸ್ಬೇಕಿತ್ತು. ಈಗ ಭೂತವಾಗಿ 20 ವರ್ಷದಿಂದ ಅಳ್ತಾ ಇದ್ದಾಳೆ. ಯಾರೂ ಕಾಣಿಸ್ತಿಲ್ಲ, ಯಾರೂ ಮಾತಾಡಿಸ್ತಿಲ್ಲ. ರಂಗನ ಕಣ್ಣಲ್ಲಿ ನೀರು. ಅಕ್ಕ, ನಾನು ಕೊಟ್ಟಿನಿ 100 ರೂಪಾಯಿ. ಆದ್ರೆ ನೀನು ಯಾಕೆ ನಂಗೆ ಹೆಲ್ಪ್ ಮಾಡ್ತಿದ್ದೀಯಾ? ಲಕ್ಷ್ಮಿ, ಯಾಕಂದ್ರೆ ನೀನು ನನ್ನ ತಮ್ಮನ ತರ ಇದ್ದೀಯಾ. ಅವನು ಯೂಟ್ಯೂಬ್ ಮಾಡ್ತಿದ್ದ, 10 ವ್ಯೂಸ್ಗೆ ಹೇಳ್ತಿದ್ದ. ನಾನು ಸಾಯೋ ಮುಂಚೆ ಅವನಿಗೆ ಒಂದು ಫೋನ್ ಕೊಡಿಸ್ಬೇಕಿತ್ತು, ಕೊಡಿಸಲಿಲ್ಲ. ರಂಗ ಲೈವ್ನಲ್ಲಿ ಎಲ್ಲ ಹೇಳಿದ. ವಿಡಿಯೋ ವೈರಲ್ ಆಯ್ತು. 10 ಲಕ್ಷ ವ್ಯೂಸ್, 50,000 ದುಡ್ಡು ಬಂತು. ಅಮಾವಾಸ್ಯೆ ದಿನ ರಂಗ ಬಂಗಲೆಗೆ ಹೋದ. 100 ರೂಪಾಯಿ ಕೊಟ್ರೆ ಲಕ್ಷ್ಮಿ ತಗೊಳ್ಳಿಲ್ಲ. ಲಕ್ಷ್ಮಿ, ರಂಗ, ನಂಗೆ ದುಡ್ಡು ಬೇಡ. ನೀನು ಆ 50,000ದಲ್ಲಿ ಏನ್ ಮಾಡ್ತೀಯ? ರಂಗ, ನಿನ್ನ ಅಪ್ಪನ ಸಾಲ ತೀರಿಸ್ತೀನಿ ಅಕ್ಕ. ಅವರ ಮನೆ ವಾಪಸ್ ಕೊಡಿಸ್ತೀನಿ. ಲಕ್ಷ್ಮಿ ಮೊದಲ ಸಲ ನಕ್ಕಳು. ಅವಳ ಕಣ್ಣಿಂದ ಕಣ್ಣೀರು ಅಲ್ಲ, ಬೆಳಕು ಬಂತು. ರಂಗ, ನನ್ನ ಸಾಲ ತೀರೋಯ್ತು. ನಾನು ಫ್ರೀ ಆಗಿದ್ದೀನಿ. ಥ್ಯಾಂಕ್ಸ್ ಕಣೋ ತಮ್ಮ. ಮಾರನೇ ದಿನ ಬಂಗಲೆ ಖಾಲಿ ಇತ್ತು. ಗೋಡೆಯ ಮೇಲೆ ಬರೆದಿತ್ತು, ದುಡ್ಡು ಕೊಡೋ ತಮ್ಮನಿಗೆ ಥ್ಯಾಂಕ್ಸ್ ಲಕ್ಷ್ಮಿ ಅಕ್ಕ. ರಂಗ ಈಗ ಹಾಸ್ಯ ಲಾಸ್ಯ ಹಾರರ್ ಹಬ್ ಚಾನೆಲ್ ಮಾಡ್ತಾನೆ. ಪ್ರತಿ ವಿಡಿಯೋ ಕೊನೆಗೆ ಹೇಳ್ತಾನೆ, ಫ್ರೆಂಡ್ಸ್, ಭೂತಕ್ಕೂ ಫೀಲಿಂಗ್ಸ್ ಇರುತ್ತೆ. ನಗಿಸಿ, ಅಳಿಸಿ, ಹೆದರಿಸಿ, ಆದ್ರೆ ಕೊನೆಗೆ ಪ್ರೀತಿ.